ಈ ವಿಡಿಯೋ ಮಾಡೋಕ್ಕೆ ಏನು ಕಾರಣಪ್ಪ ಅಂದ್ರೆ ನಮಗೆಲ್ಲರಿಗೂ ಗೊತ್ತೈತಿ. 12 ವರ್ಷ ಆಯಿತು ಸೌಜನ್ಯ ಅಕ್ಕನ ಕೇಸು. ಅವು ಸತ್ತು ಆಯಿತು, ಎಲ್ಲ ಆಯಿತು. ಇನ್ನೂ ಆದರೂ ಒಂದು ಇಲ್ಲಿ ತನಕ ಆದರೂ ಏನೂ ಪ್ರೂಫ್ ಇದ್ದಿಲ್ಲ, ಯಾವನಿಗೂ ಗೊತ್ತಿದ್ದಿಲ್ಲ, ಒಬ್ಬನಿಗೂ ಇಷ್ಟು ದಿವಸ ಆದರೂ. ಇವಾಗ ಒಂದು 4 ದಿವಸದಿಂದ ಸಮೀರ್ ಅಣ್ಣ MD ಅವರು ಒಂದು ವಿಡಿಯೋ ಮಾಡ್ಯಾರ. ಏನು ವಿಡಿಯೋ ಅವ್ರದ್ದು ಎಲ್ಲ ಪಿನ್ ಟು ಪಿನ್ ಎಷ್ಟು ಕೊಲೆ ಆಗ್ಯಾವ, ಎಲ್ಲ ಯಾರು ಮಾಡ್ಯವ್ರೆ, ಏನಿಲ್ಲ, ಯಾವಾಗ, ಯಾವ ಥರ ಅಂತ ಪಿನ್ ಟು ಪಿನ್ ಯಾವ್ರೆ. ಆ ವಿಡಿಯೋ ಎಲ್ಲರೂ ನೋಡಿರಿ, ಡಿಲೀಟ್ ಆಗ್ಯದ. ಇನ್ನೂ ನೋಡ್ತಾ ಇದ್ರೆ ಆ ಚಾನಲ್ ಈ ಚಾನಲ್ದಾಗ ಸಿಕ್ಕವ. ಆದ್ರೆ ಆ ವಿಡಿಯೋದಾಗ ಸಮೀರ್ ಅಣ್ಣ ಫಸ್ಟಿಗೆ ಒಂದು ದೇವಸ್ಥಾನ ಯಾವ ಮಂದಿಗೆ ಸೇರದ, ಯಾವ ಕ್ಯಾಸ್ಟಿಗೆ ಸೇರದ ಅನ್ಸಾತ್ತಾನ. ಅದಕ್ಕಿಂತ ಫಸ್ಟ್ ಆಫ್ ಆಲ್ ಸಮೀರ್ ಅಣ್ಣ ಏನು ಹೇಳ್ಯಾನ ನೋಡ್ಕೊಂಬರಂಬರ್ರಿ. ನೋಡಿ, ನಮ್ಮ ಭಾರತ ದೇಶದಲ್ಲಿ ಒಂದು ಕಾನೂನಿದೆ, ದ ರಿಲಿಜಿಯಸ್ ಎಂಡೋಮೆಂಟ್ ಆಕ್ಟ್ 1863 ಅಂತ. ಬೇಸಿಕಲಿ ಈ ಒಂದು ಕಾನೂನು ಏನ್ ಹೇಳುತ್ತೆ ಅಂತಂದ್ರೆ, ಭಾರತದಲ್ಲಿ ಯಾವ್ದೆಲ್ಲ ಹಿಂದೂ ಟೆಂಪಲ್ಸ್ ಇದಾವೋ ಅವೆಲ್ಲ ಗವರ್ಮೆಂಟ್ ಪ್ರಾಪರ್ಟಿ. ಆ ಹಿಂದೂ ಟೆಂಪಲ್ಸ್ ನ ಮ್ಯಾನೇಜ್ಮೆಂಟ್ ಎಲ್ಲ ಗವರ್ಮೆಂಟ್ ಕೈಗೆ ಹೋಗಿ ಗವರ್ಮೆಂಟ್ ಡಿಸೈಡ್ ಮಾಡುತ್ತೆ ಆ ಮ್ಯಾನೇಜ್ಮೆಂಟ್ ಅಲ್ಲಿ ಯಾರ್ ಕೆಲ್ಸಕ್ಕೆ ಇರಬೇಕು, ಯಾರ್ ಕೆಲ್ಸಕ್ಕೆ ಇರಬಾರ್ದು, ಅಂಡ್ ಆ ಟೆಂಪಲ್ ಇಂದ ಬರ್ತಿರುವಂತಹ ಡೊನೇಷನ್ ಅಮೌಂಟ್ ನ ಏನ್ ಮಾಡಬೇಕು ಅಂತ. ಸೊ ಈ ಒಂದು ಕಾನೂನಿನ ಪ್ರಕಾರ ಗವರ್ಮೆಂಟ್ ಇಂಡಿಯಾದಲ್ಲಿರುವಂತಹ ಆಲ್ಮೋಸ್ಟ್ ಎಲ್ಲಾ ಹಿಂದೂ ಟೆಂಪಲ್ಸ್ ನ ತನ್ನ ಕಂಟ್ರೋಲ್ ಅಲ್ಲಿ ತಗೋತಾ ಇರ್ಬೇಕಾದ್ರೆ ಗವರ್ಮೆಂಟ್ ಅಫಿಷಿಯಲ್ಸ್ ಧರ್ಮಸ್ಥಳ ಶ್ರೀ ಮಂಜುನಾಥ ದೇವಸ್ಥಾನಕ್ಕೂ ರೀಚ್ ಔಟ್ ಮಾಡ್ತಾರೆ. ಅಂಡ್ ಆಗ ಇಷ್ಟು ದಿನ ಟೆಂಪಲ್ ನ ಕಂಟ್ರೋಲ್ ಮಾಡ್ತಿದ್ದಂತಹ ಆ ಗೌಡ್ರು ಕುಟುಂಬ ಏನ್ ಹೇಳುತ್ತೆ ಗೊತ್ತಾ, ಇಲ್ಲ ಇಲ್ಲ, ಇದು ಹಿಂದೂ ಟೆಂಪಲ್ ಅಲ್ಲ, ಇದು ಜೈನ್ ಫ್ಯಾಮಿಲಿಗೆ ಬಿಲಾಂಗ್ ಮಾಡುವಂತಹ ಒಂದು ಪ್ರೈವೇಟ್ ಟೆಂಪಲ್ ಅಂತ ಹೇಳ್ತಾರೆ. ನಾನು ಇಷ್ಟು ದಿನ ಧರ್ಮಸ್ಥಳ ಶ್ರೀ ಮಂಜುನಾಥ ದೇವಸ್ಥಾನ ಒಂದು ಹಿಂದೂ ಟೆಂಪಲ್ ಅಂತ ಅನ್ಕೊಂಡಿದ್ದೆ, ಆದ್ರೆ ಈಗಷ್ಟೇ ನನಗೂ ಗೊತ್ತಾಗಿದ್ದು ಇದು ಹಿಂದೂ ಟೆಂಪಲ್ ಅಲ್ಲ, ಇದು ಒಂದು ಜೈನ್ ಫ್ಯಾಮಿಲಿಗೆ ಬಿಲಾಂಗ್ ಮಾಡುವಂತಹ ಪ್ರೈವೇಟ್ ಜೈನ್ ಟೆಂಪಲ್ ಅಂತ. ಸೊ ಹೀಗಾಗಿ ಗವರ್ಮೆಂಟ್ ಅಫಿಷಿಯಲ್ಸ್ ಏನೂ ಮಾಡಕ್ಕಾಗದೆ ಇವತ್ತಿನವರೆಗೂ ಈ ಒಂದು ಧರ್ಮಸ್ಥಳ ಶ್ರೀ ಮಂಜುನಾಥ ದೇವಸ್ಥಾನನ ಒಂದು ಪ್ರೈವೇಟ್ ಟ್ರಸ್ಟ್ ನಡೆಸ್ಕೊಂಡು ಹೋಗ್ತಿದೆ. ಅಂಡ್ ಆ ಪ್ರೈವೇಟ್ ಟ್ರಸ್ಟ್ ನ ಓನರ್ ಯಾರು, ಅದೇ ಗೌಡ್ರು ಕುಟುಂಬ. ಮತ್ತು ಇವಾಗ ಇಷ್ಟೆಲ್ಲ ಆಯಿತು. ಫಸ್ಟ್ ಯಾರೋ ಗೋರ್ಮೆಂಟು ಬಂದಾಗ ದೇವಸ್ಥಾನದ ಮೇಲಧಿಕಾರಿಗಳು ನಡೆಸ್ಕೊಂಡು ಹೋಗೋರು, ಟ್ರಸ್ಟ್ನವರು, ಈ ದೇವಸ್ಥಾನ ಹಿಂದೂ ಧರ್ಮದ್ದಲ್ಲ ಅವರೇ ಹೇಳವ್ರೆ. ಯಾವುದಕ್ಕೆ? ಗೋರ್ಮೆಂಟ್ಗೆ ಹೇಳವ್ರೆ, ಪೊಲೀಸ್ರಿಗೆ ಹೇಳವ್ರೆ. ಇಷ್ಟು ದಿನ ಸುಮ್ಮಿದ್ದ ಹಿಂದೂ ಜನತೆ ಇವತ್ತು ಯಾರೋ ಒಬ್ಬ ಮುಸ್ಲಿಂ ಹುಡುಗ ಅಕ್ಕನ ಪರವಾಗಿ ನೀಟಾಗಿ ಒಂದು ವಿಡಿಯೋ ಮಾಡಿದ್ದಕ್ಕೆ ಇವನು ಆ ಧರ್ಮದ ದೇವಸ್ಥಾನ ಅಲ್ಲ ಅಂದ, ಈ ಧರ್ಮದ ದೇವಸ್ಥಾನ ಅಲ್ಲ ಅಂದ, ಹಿಂದೂ ದೇವ್ರ ಧರ್ಮಸ್ಥಾನ ಅದು ಅಂತ ಇವತ್ತು ಅವನಿಗೆ ಎದುರಾಗ್ತಾ ಇದ್ದಾನೆ. ನಮಗೆಲ್ಲ ನಾವು ತಿಳ್ಕೊಬೇಕಾಗಿರೋದು ಇಷ್ಟೇ, ಇವನು ಬರೋಕ್ಕಿಷ್ಟೇ ಕಾರಣ, ಇವನು ಬೇರೆ ಯಾರೆಲ್ಲ, ಆ ಗೌಡ್ರ ಕಡೆಯವನು ಇವನು ಅಷ್ಟೇ, ಮತ್ತೇನು ಇಲ್ಲ. ಅವನದು ವಿಡಿಯೋ ಹಾಕಿ ಬರ್ತೀನಿ ನೋಡ್ರಿ. ಮಾಡಬೇಡ ನೀನು, ಅದನ್ನ ಟಚ್ ಮಾಡಬೇಡ ನೀನು. ನವನ್ನ, ಧರ್ಮವನ್ನ, ಶಿವನನ್ನ, ಮಹಾದೇವನನ್ನ ಎಳಿಬೇಡ ಮಿಸ್ಟರ್ ಸಮೀರ್. ಇಷ್ಟು ಎಲ್ಲ ಆದ್ಮೇಲೂ ಇನ್ನು ಇವ ಹೇಳ್ತಾನ, ಇವ ನಮ್ಮನ್ನೇ ಯೂಸ್ ಮಾಡ್ಕೊಂಡು, ಮುಸ್ಲಿಂ ಹುಡುಗಾದ್ರು ನಮ್ಮನ್ನೇ ಹಿಂದೂಗಳನ್ನೇ ಯೂಸ್ ಮಾಡ್ಕೊಂಡು ಹಂಗೆ ಬೆಳೆಯೋಕಂತಾನೆ ವ್ಯೂವ್ಸು, ಫಾಲೋವರ್ಸು, ಲೈಕು ಮತ್ತು ಯೂಟ್ಯೂಬಿಂದ ಪೇಮೆಂಟು ಪಡಿತದಾನೆ, ಹಿಂದೂ ಜನಗಳನ್ನ ಬಳಸ್ಕೊಂಡು ಅಂತ ಹೇಳ್ತಾ ಇದ್ದಾನೆ. ಅದನ್ನೂ ಹಾಕ್ತೇನೆ ನೋಡ್ರಿ. ಈಗ ಹಿಂದೂಗಳ ವಿಚಾರ, ಆಚಾರ ಅವುಗಳನ್ನ ಎಳೆದು ವಿಡಿಯೋ ಮಾಡಿಕೊಂಡು ಅದನ್ನ ನಮ್ಮಗಳ ಕೈಯಲ್ಲೇ, ಹಿಂದೂಗಳ ಕೈಯಲ್ಲೇ ಶೇರ್ ಮಾಡಿಕೊಂಡು, ಲೈಕ್ ಮಾಡಿಕೊಂಡು, ಕಮೆಂಟ್ಗಳನ್ನ ತಕೊಂಡು ದುಡ್ಡು ಮಾಡ್ಕೊಳ್ಳುವಂತವ್ರಿಗೆ ಇನ್ನೂ ಕೂಡ ನೀವು ಬಕೆಟ್ ಇಟ್ಕೊಂಡು ಕೂತಿದ್ದೀರಿ ಅಂದ್ರೆ ನೀವು ಎಂತಹ ಮೂರ್ಖರು. ನಿಮ್ಮಿಂದನೇ ನಮ್ಮ ದೇಶಕ್ಕೆ ಇವತ್ತು ಈ ಪರಿಸ್ಥಿತಿ ಬಂದಿರೋದು. ಅಂದ್ರೆ ಅವರು ಹಿಂದಿನಿಂದಲೂ ಮಾಡಿದ್ದು ಇಂಥದ್ದೇ. ಇದಕ್ಕೆ ಉದಾಹರಣೆ ಏನಪ್ಪ ಅಂದ್ರೆ, ನಾನು ಒಬ್ಬ ಗಾಡಿ ಡ್ರೈವರು. ನಮ್ಮಪ್ಪ ಗಾರಿ ಕೆಲಸದ ಮೇಸ್ತ್ರಿ. ನಮ್ಮ ಮನ್ಯಾಗ ನಮ್ಮಪ್ಪ ದುಡಿಯೋದು, ನನ್ನ ಮಕ್ಕಳು, ನಮ್ಮ ಹೆಂಡ್ರು ಚೆನ್ನಾಗಿರಲಿ ಅಂತ ಕೆಲ್ಸಕ್ಕೆ ಹೋಗ್ತಾರೆ. ಅದಕ್ಕೆ ಪ್ರತಿಫಲವಾಗಿ ವಾರ ವಾರ ಪೇಮೆಂಟ್ ತೊಗೊತಾರೆ ನಮ್ಮಪ್ಪ. ನಾನು ಗಾಡಿಗೆ ಬಂದೀನಿ, ನಮ್ಮ ತಂಗಿದೇವರು, ನಮ್ಮಪ್ಪ ಅಮ್ಮ, ನಾನು ಚೆನ್ನಾಗಿರಲಿ ಅಂತ ನಾನು ಕೆಲಸ ಮಾಡ್ತೀನಿ. ತಿಂಗಳ 25,000 ಸ್ಯಾಲ್ರಿ ತೊಗೊತೀನಿ. ಕೆಲಸ ಮಾಡೋದೇ ಅದರಿಂದ ಬರೋ ದುಡ್ಡಿಗೆ. ನಾವು ದುಡಿಯೋದು ಇನ್ನೊಬ್ಬರು ಆಶ್ರಯಕ್ಕಲ್ಲ, ನಮ್ಮ ಆಶ್ರಯಕ್ಕೆ. ಅಂದರೆ ನಾವು ಕೆಲಸ ಮಾಡೋದು, ನಾವು ಪೇಮೆಂಟ್ಗೆ ಕೆಲಸ ಮಾಡ್ತಿದ್ವಿ. ಅಂಥದ್ರಾಗೆ ಕಷ್ಟಪಟ್ಟು ಪ್ರತಿಫಲ ಸಿಕ್ಕೇ ಸಿಗುತ್ತಂತ ಎಲ್ಲರೂ ಹೇಳ್ತಾರೆ. ಅದ್ರಾಗ ಏನು ತಪ್ಪೈತಿ? ಅವನ್ನೆಲ್ಲ ಹಿಂದೂ ಆ ಹುಡುಗಿ ಕೊಲೆ ಆಗಿದ್ದು
ವಿಡಿಯೋ ಮಾಡವನೆ, ಎಲ್ಲ ಮಾಡವನೆ. ಪಾಪ ಅದಕ್ಕೆ ಪ್ರತಿಫಲವಾಗಿ ಯೂಟ್ಯೂಬಿಂದ ಅಮೌಂಟ್ ಬರಲಿ, ಅವನು ಒಟ್ಟಿ ಊರಿ ಯಾಕೆ ನಿನಗೆ? ಅದೇ ಅವನು ಬಿಟ್ಟು ಬೇರೆ ಯಾವುದೋ ಹಿಂದೂ ಹುಡುಗ ಮಾಡಿದರೆ ಸುಮ್ಮನೆ ಇರ್ತಿದ್ದ? ಯಾಕೆ ಇವತ್ತು ಅವನು ಮುಸ್ಲಿಮ್ ಅಂತ ಅಂತಿದೆಯಾ? ಈಸ್ ದಿನ ಎಲ್ಲಿ ಹೋಗಿದ್ರಪ್ಪ ನೀವು ಹಿಂದೂಗಳು? ಅವ್ನು ವಿಡಿಯೋ ಮಾಡೋಕ್ಕಿಂತ ಮುಂಚೆ ಇವಾಗ ಅವ್ನು ವಿಡಿಯೋ ಮಾಡಿಂದ ಎಷ್ಟು ಜನ ಅಂದರೆ ಹತ್ತತ್ರ ಒಂದೇ ವಿಡಿಯೋ ಆಗಿಂದ ಅವನು ಸಮೀರ್ MD ಅವರು ವಿಡಿಯೋ ಹಾಕಿಂದ ಒಂದು 4-5 ಲಕ್ಷ ಅಲ್ಲ, ಒಂದು 7-8 ಲಕ್ಷ ಜನ ಅಂತೂ ನೋಡಿ ರಿಯಾಕ್ಟ್ ಮಾಡತ್ತಾರೆ. ಅಂಥದ್ರಾಗ ಇವು ಮೀಡಿಯಾ ಎಲ್ಲ ಈಸ್ ದಿನ ಏನು ಮಾಡ್ತಿದ್ವಪ್ಪ? ಇಷ್ಟ್ರಾಗ ಗೊತ್ತಾಗತ್ತೆ ನಮ್ಮ ಹಿಂದೂ ಜನ ಯಾವ ರೀತಿ ಬೆಳೆದ. ಅದು ಹೋಲಿ, ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಾವು ದೇವಸ್ಥಾನಕ್ಕೆ ಅಲ್ಲಿ ಇಲ್ಲಿ ಎಲ್ಲ ಅಡ್ಡಾಡ್ತೀವಿ. ಜಾಸ್ತಿ ದುಡ್ಡಿದ್ದವರು 4 ಲಕ್ಷ ಕೊಟ್ಟು ದೇವ್ರಿಗೆ ಪೂಜೆ ಮಾಡಿಸ್ತಾರೆ. ದುಡ್ಡು ಇಲ್ದವ್ರು 10,000ನೋ 5,000ನೋ, ಲಾಸ್ಟಿಗೆ ತೀರಾ ಬಡವರು ಹಣ್ಣು ಕಾಯಿ ಮಾಡಿಸ್ತಾರೆ. ಆದರೆ ಹಂಗೆ ಮಾಡಿಸಲ್ಲ. 10 ಲಕ್ಷ ಕೊಟ್ಟವನೇನಂತಾನೆ, ಮುಂದೆ ವರ್ಷ ನಂಗೆ ಎಲೆಕ್ಷನಲ್ಲಿ ಫಸ್ಟ್ ಬರಲಿ, ಎದುರಾಳಿ ಇರ್ದೇನೆ ಫಸ್ಟ್ ಬರಲಿ, ಇನ್ನೂ 10 ಲಕ್ಷ ಕೊಡ್ತೀನಿ. ಇದ್ರ ಅರ್ಥ ಅಷ್ಟೇ. ದೇವ್ರೇನು ಕೇಳ್ತೇನಪ್ಪ ನಿಮ್ಮನ್ನು ಬಂದು ನಂಗೆ ಪೂಜೆ ಮಾಡಿಸು, ಕಾಯಿ ಓಡಿಸು, ಹಣ್ಣು ಕಾಯಿ ಮಾಡಿಸು, ಇನ್ನು ಎಲೆಕ್ಷನ್ದಾಗ ಗೆಲ್ಲಿಸ್ತೇನೆ ಅಂತ ಇಲ್ಲ ತಾನೇ? ನೀವ್ಯಾಕಪ್ಪ ಹೋದ್ರಿ ಅಂದರೆ ಲಂಚ ನೀವೇ ಕೊಡೋದು, ರಿಟರ್ನ್ ಅದಕ್ಕೆ ದೇವ್ರನ್ನೂ ಬಿಡಲ್ಲ. ಅಂಥದ್ರಾಗೆ ಮತ್ತು ಸಮೀರ್ ಅಣ್ಣ ಅರ್ಲ್ ಮಾಡ್ತಾನೆ, ದುಡ್ಡು ಗಳಿಸಾತಾನೆ, ನಮ್ಮನ್ನೇ ಯೂಸ್ ಮಾಡ್ಕೊಂತೀರ. ಇದು ಬಿಡು. ಇನ್ನೂ ಒಂದು, ನಾವು ಎಲೆಕ್ಷನ್ ಟೈಮಲ್ಲಿ ಬಂದರೆ ಅದೇ ಗೌಡ್ರು ರಾಜಕಾರಣಿಗಳು ಎಲ್ಲ ಸ್ವಯಂಕ್ಕೂ 3 ದಿನನೋ 2 ದಿನನೋ ಹೆಣ್ಮಕ್ಳಿಗೆ ಸೀರೆ ಪತ್ಲ ಎಕ್ಸ್ಟ್ರಾ ಕೊಡ್ತಾರೆ. ಗಂಡಸರಿಗೆ ಎಣ್ಣೆ ತಿನ್ನಕ್ಕೆ ಚಿಕನ್ನು ಅದು ಇದು ಕೊಡಿಸ್ತಾರೆ. 2-3 ದಿವಸ ಅವ್ರ ಬಕೆಟ್ ಹಿಡಿತಾರೆ. ಅದಕ್ಕೆ ಪ್ರತಿಫಲವಾಗಿ ನಮ್ಮ ಜನತೆ 5 ವರ್ಷ 10 ವರ್ಷ ಅವ್ರಿಗೆ ಬಕೆಟ್ ಹಿಡಿತಾರೆ. ಗೊತ್ತಿಲ್ಲದೇನೆ, ಅವ್ರಿಗೆ ಗೊತ್ತಿದ್ದು ಹಿಡಿತಾರೆ. ಇವ್ರು ಗೊತ್ತಿಲ್ಲದೆ ಅನ್ಕೊಂಡೇ ಹಿಡಿತಾ ಇದ್ದಾರೆ. ಇದು ಇವತ್ತಿಂದಲ್ಲ, ನಿನ್ನೆದಲ್ಲ, ಮೊನ್ನೆ ಶತಮಾನದಿಂದ ಬಂದಿರೋದು. ಬಕೆಟ್ ಹಿಡಿಯೋ ಕೆಲಸ ಅಂದರೆ ಇದು. ನೀವು ಹೇಳ್ತಿ ಹಂಗೆ ಹಿಂಗೆ ಅಂತ. ಹಿಂದೂ ನನ್ನ ಮಂದಿ ಆದರೂ ಈ ಥರ ಕೇಳ್ಕೊಳಲ್ಲ. ಅವನ ವಿರುದ್ಧ ಈ ಥರ ಯಾವಾಗೂ ವಿಡಿಯೋ ಮಾಡಲ್ಲ. ಅಷ್ಟೇ ಯಾಕೆ, ಇಲ್ಲೇ ಲಕ್ಷ್ಮಣ್ ಬ್ರೋ ಗೊತ್ತಿದೈತೆ ಎಲ್ಲರಿಗೆ, ಅವರು ವಿಡಿಯೋ ಮಾಡ್ಯಾರ ಸಮೀರ್ ಅಣ್ಣನ ಬಗ್ಗೆ. ಅವ್ರು ಟ್ಯಾಂಕ್ಸ್ ಹೇಳತ್ತಾರೆ. ಅವ್ರು ಹಿಂದೂ, ನೀನಲ್ಲ ಹಿಂದೂ, ಲಕ್ಷ್ಮಣನ ಹಿಂದೂ. ನಿಜವಾಗ್ಲು ನಾವೊಬ್ಬ ರಾಯಣ್ಣ ಹುಡುಗಾಗಿ, ಎಲ್ಲ ಹಿಂದೂ ಜನತೆ ಪರವಾಗಿ, ಹಿಂದೂ ಹುಡುಗಾಗಿ ಹೇಳೋದಿಷ್ಟೇ. ದಿನ ನನ್ನ ಮಗನೂ ಮಾಡಲಾರ್ದು ಸಮೀರ್ ಅಣ್ಣ MD ಮಾಡವ್ರೆ. ನಿನ್ನ ಕೈಲಿ ಆದರೆ ಸಪೋರ್ಟ್ ಮಾಡು, ಇಲ್ಲ ಮುಕ್ಕೈ ಬಾಯಿ ಮುಚ್ಕೊಂಡು ಸುಮ್ಕೊಂಡ್ರು. ಚೂತ್ ಪತ್ರ ಕೆಲಸ ಮಾಡೋಕೆ ಬರಬೇಡ. ನೀವು ಗೌಡ್ರ ಅಪೋಸಿಟ್ ಅದೀಯೋ, ಅವ್ರು ಬೆನ್ ತಟ್ಟಾತೀವೋ, ಅವ್ರ ಮುಖಯಾಗ ಹೋಗ್ಕೊಂಡೀವೋ, ಅವ್ರ ಬಕೆಟ್ ಹಿಡ್ಕೊಂಡೀವೋ, ಬ್ಯಾರಲ್ ಹಿಡ್ಕೊಂಡೀವೋ, ನಿನಗೆ ಬಿಟ್ಟಿದ್ದು. ಅದನ್ನು ಬಿಟ್ಟು ಏನೋ ಒಳ್ಳೆ ಕೆಲಸ ಮಾಡಕ್ಕೆ ಹೊಂಟಾನ ಸಮೀರ್ ಅಣ್ಣ ಅಂತ ಗೊತ್ತಿದ್ದು ಮತ್ತು ಅವಂಗೆ ವಿರುದ್ಧ ಆಗೋದು ನೀ ಜಾತಿ ಪಂಥ ಮಾಡತ್ತೆ. ಅಲ್ಲೂ ಚೂತ್ ಪತ್ರ ಮಗನ ಮೊದಲ ಗೌರ್ಮೆಂಟ್ ಬಂದು ಕೇಳಿದಾಗ ಟ್ರಸ್ಟ್ನವ್ರು ಹೇಳ್ಯಾರ ಜೈನ ಸರ್ಕಾರಕ್ಕೆ ಸೇರಿದ್ದು. ಅವಾಗ ಎಲ್ಲಿ ಹೋಗಿದ್ರಿ ನೀವೆಲ್ಲ? ಅವಾಗ ಬಂದು ಕೇಳ್ಬೇಕಿತ್ತು ಅವ್ರನ್ನ. ಇವತ್ತು ಒಂದು 12 ವರ್ಷದಿಂದ ಒಂದು ಕೇಸು ಎಲ್ಲಿದ್ದಿದ್ದು ಅಲ್ಲೇ ಐತಿ. ಆ ಕೇಸ್ನ ಇವತ್ತು 60-70% ಮುಗಿಸ್ಬಿಟ್ಟ ಸಮೀರ್ ಅಣ್ಣ ಒಂದೇ ಒಂದು ವಿಡಿಯೋದಾಗ. ಯಾವ ಪೊಲೀಸರು ಮಾಡಿದ್ದಿಲ್ಲ. ಅದು ಬಿಡು, ಸಮೀರ್ ಅಣ್ಣನ ಬಿಡು. ಇನ್ನೊಬ್ರು ಸರ್ ಇನ್ವೆಸ್ಟಿಗೇಷನ್ ಮಾಡ್ಯಾರ ಪೊಲೀಸರು. ಅವ್ರಿಗೆ ಬೈಬೇಕಿತ್ತು, ಯಾಕೆ ಅವ್ರು ಹಿಂದೂ, ಇವನು ಮುಸ್ಲಿಮು. ಹೇಳ್ತೀನಿ ನೋಡು, ನೀ ಹಿಂದೂ ಆಗು ಮುಸ್ಲಿಮ್ ಆಗು ಗೊತ್ತಿಲ್ಲ. ಚಪ್ಪಾಳೆ 2 ಕೈ ತಟ್ಟಿದ್ರೇ ಚಪ್ಪಾಳೆ, ಒಂದು ಕೈಲೇ ಹೊಡ್ಯೋಕ್ಕಾಗಲ್ಲ. ಹಂಗೆ ಹಿಂದೂ ಅಲ್ಲಿ, ಮುಸ್ಲಿಮ್ ಅಲ್ಲಿ, ಲಿಂಗಾಯತರ ಅಲ್ಲಿ, ಇನ್ನರ ಅಲ್ಲಿ, ಬಡಿಗೆ ದುನಿಯಾದಾರ ಅಲ್ಲಿ ಎಲ್ಲರೂ ಕೂಡಿ ಹೊಡೋರೇ ಚಪ್ಪಾಳೆ. ನಾನು ಹಿಂದೂ, ನಾ ಕುರುಬ್ರು, ಒಬ್ಬನೇ ಹೊಡ್ಯೋಕ್ಕೆ ಸಾಧ್ಯ ಇಲ್ಲ. ಒಂದೇ ಕ್ಯಾಸ್ಟ್ನವ್ರು ಓಡಾಡೋಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಸೇರ್ಬೇಕು. ಇವತ್ತು ದಕ್ಷಿಣ ಕರ್ನಾಟಕದಾಗ ಆಗಿದೆ, ನಾಳೆ ನಮ್ಮ ಉತ್ತರ ಕರ್ನಾಟಕ ನಾಡು ನಮ್ಮ ಊರಿಗೆ ಬರ್ತಾ, ಎಂದರ ಒಂದಿನ ನಮ್ಮ ಮನೆಗೆ ಬರ್ತಾ. ಅದನ್ನು ಫಸ್ಟ್ ತಿಳ್ಕೊ. ಚೂತ್ ಪತ್ರ ಸ್ವಯಂಮಗನೇ, ಈ ವಿಡಿಯೋ ಮಾಡೋಕ್ಕೆ ಇಷ್ಟ ಕಾರಣ ಏನೋ ಮಾಡತ್ತನ ಕೈಲಿ ಆದ್ರೆ ಸಪೋರ್ಟ್ ಮಾಡಿರಿ. ಇಲ್ಲಾಂದ್ರೆ ಮೂತಿ ಮುಚ್ಕೊಂಡು ಕುಂದ್ರಿ. ಕೆಲವೊಂದಿಷ್ಟು ಟ್ರೋಲರ್ ಸೈಡ್ ಸಿಮ್ಮಕ್ಕೂ ಅವ್ರ ಫೋನ್ ನಂಬರು, ಊರ ಹೆಸರು ಎಲ್ಲ ಹಾಕಾತ್ತೀರಂತ. ನಿಮಗೂ ಹಾಕ್ತಂಗೆ ಯಾರಿದ್ರೆ ಹಿಂಗೆ ಮಾಡಲ್ಲ.
ಪಾಪ ಎಲ್ಲ ರಘು ಟ್ರೋಲರ್ಸ್ ಅದಾರ, ಎಲ್ಲರೂ ಎಂತೆಂಥ ವಿಡಿಯೋನ ಹೈಲೈಟ್ ಮಾಡ್ತಾರೆ. ಕೆಲವೊಬ್ರು ಗೌಡ್ರು ಟ್ರೋಲರ್ಸ್ ಅದಾರ, ಇವರೇ ದುಡ್ಡು ಕೊಟ್ಟು ಟ್ರೋಲರ್ಸ್ಗೆ ಮಾಡಿಸೋರು, ಮಾಡಿಸಿ ಬಿಡೋದು. ಟ್ರೋಲರ್ಸು ಮಾಡಿ ಇವತ್ತು ಸೌಜನ್ಯಕ್ಕ ಸತ್ತ ಆಯಿತು, ನ್ಯಾಯ ಸಿಗಬೇಕು. ಆ ಅಕ್ಕನ ಜಾಗದಾಗೆ ನಿಮ್ಮ ಅಕ್ಕ ತಂಗಿ, ನಿನ್ನ ತಾಯಿ ಅಥವಾ ನಿನ್ನ ಹೇಳ್ತಿದ್ರಿ ಏನು ಮಾಡ್ತಿದ್ದಿ? ತಿಳ್ಕರಿ, ಅಕ್ಕಿನ ಪ್ರೈವೇಟ್ ಪಾರ್ಟ್ಸಲ್ಲಿ ಮಣ್ಣು ಹಾಕಿ ಹೋಗಿದ್ದಾರೆ 6 ಇಂಚು, ಅರ್ಥ ಮಾಡ್ಕೊರಿ. ಅಂಡ್ ಮೋಸ್ಟ್ ಬ್ರೂಟಲ್ ಪಾರ್ಟ್ ಈಸ್ ಅವಳ ಯೋನಿ, ಅವಳ ಏನಿತ್ತು ಅದ್ರ ಒಳಗಡೆ 6 ಇಂಚ್ ಮಣ್ಣು ತುಂಬಿರ್ತಾರೆ. ಓ ಬಿಡಪ್ಪ, ನಮ್ಮ ಪೊಲೀಸ್ ಅವ್ರಿಗೆ ತಮ್ಮ ಡ್ಯೂಟಿ ಮೇಲೆ ಎಷ್ಟೊಂದು ನಿಷ್ಠೆ ಇದೆ, ಒಂದೇ ದಿನದಲ್ಲಿ ಆರೋಪಿನ ಹಿಡಿದ್ಬಿಟ್ರಲ್ಲ ಅಂತ ಪೊಲೀಸ್ ಅವ್ರ ಮೇಲೆ ಫುಲ್ ಒಂಥರ ಹೊಗಳ್ತಾ ಇರ್ತಾರೆ. ಆದ್ರೆ ಪಾಪ ಜನರಿಗೆ ಎಲ್ಲಿ ಗೊತ್ತಿತ್ತು ಈ ಕೇಸ್ ನ ರಿಯಲ್ ಆರೋಪಿ ಬೇರೆ ಯಾರೋ ಇದಾರೆ, ಪೊಲೀಸ್ ಅವರೇ ಈ ಕೇಸ್ ನ ಮಿಸ್ಲೀಡ್ ಮಾಡೋದಕ್ಕೆ ಸುಮ್ನೆ ಸಂತೋಷ್ನ ಅರೆಸ್ಟ್ ಮಾಡಿದ್ದಾರೆ ಅಂತ. ಪೊಲೀಸ್ ಅವರು ಈ ಕೇಸಲ್ಲಿ ಕರಪ್ಟ್ ಆಗಿದ್ದಾರೆ, ಪೊಲೀಸ್ ಅವರೇ ಸತ್ಯ ಮುಚ್ಚಿಡ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೆ. ಹಾಗಾಗಿ ಈ ಕೇಸ್ನ ಇನ್ಮುಂದೆ ಪೊಲೀಸ್ ಇನ್ನು ಏನು ಮಾಡ್ತೈತೆ ನಮ್ಮ ಜನ ಇಷ್ಟು. 2025ನೇ ಕ್ಯಾಲೆಂಡರ್ ವರ್ಷದಲ್ಲಿ ನಮಗೆಲ್ಲ ಒಳ್ಳೆಯದಾಗಲಿ ಅಂತೇಳಿ ನಾನು ಶ್ರೀ ಗಣೇಶ ಸ್ವಾಮಿಯನ್ನು ಪ್ರಾರ್ಥಿಸ್ತೇನೆ. ಯಾಕಂತಂದ್ರೆ ಸೌಜನ್ಯ ಸಾವಿನ ಬಗ್ಗೆ ಪ್ರತಿಯೊಂದೂ ಎಳಿ ಬಿಚ್ಚಿಟ್ಟು ವಿಡಿಯೋ ಮಾಡ್ಯಾರ. ಅದ್ರಿಂದ ಯಾರು ಅದರ ಏನದರ ಅಂತ ಆ ವಿಡಿಯೋ ಡಿಲೀಟ್ ಆಗೋಕ್ಕಿಂತ ಮುಂಚೆ ಹೋಗಿ ಎಲ್ಲರೂ ನೋಡ್ರಿ. ಅವ್ರಿಗೆಲ್ಲರಿಗೂ ನಾವು ಸಪೋರ್ಟ್ ಆಗಿರಮ್ರಿ. ಯಾಕಂತಂದ್ರೆ ಒಂದು 10-12 ವರ್ಷಗಳಾದರೂ ಕೂಡ ಅರ್ಥ ಮಾಡ್ಕೊಂಬಿಡ್ರಿ ಇದು ಎಷ್ಟರ ಮಟ್ಟಿಗೆ ಸಾವಾಗಿರ್ಬೋದು, ಯಾರ್ಯಾರು ಕೈವಾಡ ಆಗಿರ್ಬೋದು ಅನ್ನೋದು ಎಳೆಯಾಗಿ ಬಿಚ್ಚಿಟ್ಟಾರ. ಅಂಥವ್ರಿಗೆ ನಾವು ಸಪೋರ್ಟ್ ಆಗಿರಮ್ರಿ. ಎಲ್ಲ ಕ್ರಿಯೇಟರ್ಸ್ ಆಗಲಿ, ಟ್ರೋಲ್ ಪೇಜಸ್ ಬ್ರದರ್ಸ್ ಆಗಲಿ, ಯೂಟ್ಯೂಬ್ ಬ್ರದರ್ಸ್ ಆಗಲಿ, ಅವ್ರಿಗೆ ಈ ಟೈಮ್ನೊಳಗೆ ನಾವು ಸಪೋರ್ಟ್ ಆಗಿರಮ್ರಿ. ಬ್ರೋ, ಆಲ್ ದಿ ಬೆಸ್ಟು. ನಿಮ್ಗೊಂದು ವ್ಯಾಟ್ಸಪ್ಪು ನಿಮಗೂ ಮತ್ತು ನಿಮ್ಮ ಯೂಟ್ಯೂಬ್ ಟೀಮ್ಗೂ, ಯಾಕಂದ್ರೆ ನಿಮ್ಮ ಜೊತೆ ನಾವು ಇರ್ತೀವಿ ಕನ್ನಡಿಗರು. ಒಳ್ಳೇದಾಗಲಿ ಬ್ರೋ ನಿಮ್ಗೆ. ಥ್ಯಾಂಕ್ ಯು ಸಮೀರ್ ಬ್ರೋ. ಆಲ್ ದ ಬೆಸ್ಟ್. ಎಲ್ಲರಿಗೂ ಶೇರ್ ಮಾಡಿರಿ, ಎಲ್ಲರೂ ವಿಡಿಯೋ ಮಾಡಿ ಹಾಕ್ರಿ. ನಮಸ್ಕಾರ ಅಂತೇಳಿ ನನ್ನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಚೋರರಿಗೊಂದು ಕಾಲ, ಚೋರರಿಗೊಂದು ಕಾಲ.